ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ತಗೊಂಡು ಬಂದಿದ್ದೇನೆ. ಇದು ನಮ್ಮ ಊರು ಬೆಂಗಳೂರಿನಲ್ಲಿ ಆದಂತಹ ಘಟನೆ. ಅಲ್ಲಿಯ ಯಲಹಂಕದಲ್ಲಿ ಒಂದು ಮುಸ್ಲಿಂ ಫ್ಯಾಮಿಲಿ ಅವರಿಗೆ ಆದಂತಹ ತೊಂದರೆ ಬಗ್ಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ತಂದಿದ್ದೇನೆ. ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಆದಷ್ಟು ಬೋರಿಂಗ್ ಪಾರ್ಟ್ಸನ್ನು ತೆಗೆದು ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ನಾನು ಸ್ಟೋರಿಯನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. 8-10 ವರ್ಷಗಳ ಮೊದಲು ಆದಂತಹ ಘಟನೆ ಇದು. ಸಬೀನಾ ಎಂಬವರ ಫ್ಯಾಮಿಲಿಯಲ್ಲಿ ಆದಂತಹ ಘಟನೆ. ಅವರ ತಾಯಿ ಅವರಿಗೆ ಒಂದು ಗೋಸ್ಟ್ ಪೊಸೆಸ್ ಆಗಿ ಆದ ನಂತರ ಅವರು ಫೇಸ್ ಮಾಡಿದಂತಹ ಪ್ರಾಬ್ಲಮ್ಸ್ಗಳು ಏನಂತ ಇವತ್ತಿನ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ಸಬೀನಾ ಅವರ ಫ್ಯಾಮಿಲಿಯಲ್ಲಿ ಟೋಟಲ್ 4 ಮಂದಿ ಇದ್ದರು. ಸಬೀನಾನ ಕೂಡಿಸಿ ಸಬೀನನ ತಾಯಿ ಫಾತಿಮಾ 45 ಏಜ್ ಆಗಿತ್ತವರಿಗೆ. ಅವರ ತಂದೆ ಅಬ್ದುಲ್, ಅವರ ಏಜ್ ಒಂದು 50-55 ಅಂದಾಜು. ಹಾಗೂ ಅವರ ತಂಗಿ ಫರ್ನಿ, ಇವರು 18 ವರ್ಷದ ಸ್ಕೂಲ್ ಗೋಯಿಂಗ್ ಹುಡುಗಿಯಾಗಿದ್ದರು. ಸೊ ಇವರ ಫ್ಯಾಮಿಲಿ ಮೊದಲಿದ್ದದ್ದು ಕುಣಿಗಲ್ ಜಾಗದಲ್ಲಿ. ಕುಣಿಗಲ್ ಇಂದ ಸಬೀನಾ ಅವರು ಬೆಂಗಳೂರಿಗೆ ಒಂದು ಕೆಲಸ ಹುಡುಕ್ತಾ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಒಂದು ಬ್ಯೂಟಿಷಿಯನ್ ಸೆಂಟರಲ್ಲಿ ಆ್ಯಸ್ ಎ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಒಂದು ಸೆಲೂನಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಂಥ ಸಬೀನಾ ಆಲ್ಮೋಸ್ಟ್ ಅವರ ಫ್ಯಾಮಿಲಿಯನ್ನು ನೋಡ್ಕೊಳ್ತಿದ್ದವರೇ. ಸೆಟಲ್ ಆದ ನಂತರ ಒಂದು 8 ವರ್ಷಗಳ ಹಿಂದೆ ಸಬೀನಾ ಅವರ ಎಂಟೈರ್ ಫ್ಯಾಮಿಲಿ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಇವರು ಯಲಹಂಕ ನ್ಯೂ ಟೌನ್ ಅಲ್ಲಿ ವಾಸವಾಗಿದ್ದರು. ಆ್ಯಂಡ್ ಯಲಹಂಕದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಯಲಹಂಕ ನ್ಯೂ ಟೌನಲ್ಲಿ ಇರುವುದು ಚಿಕ್ಕ ಮನೆಗಳು. ಸೊ ಎಂಟೈರ್ ಒಂದು ಟೌನ್ ಸಿಟಿಯಲ್ಲಿ ಚಿಕ್ಕ ಕಂಟಿನ್ಯೂ ಆಗಿ ಬಿಲ್ಡ್ ಆಗಿರುವಂತಹ ಮನೆಯಲ್ಲಿ ಇವರು ಕೂಡ ಇದ್ದರು. ಇವರಿದ್ದಂಥ ಮನೆ 1 BHK ಆಗಿತ್ತು. ಸೊ ಹ್ಯಾಪಿಯಾಗಿದ್ದಂತಹ ಫ್ಯಾಮಿಲಿಯ ನಡುವಲ್ಲಿ ಒಂದು ಮಿಸ್ಟೀರಿಯಸ್ ಘಟನೆ ನಡೀತದೆ. ಅದು ಏನಂದರೆ, ಒಂದು ದಿವಸ ಒಂದು 5 ವರ್ಷಗಳ ಹಿಂದೆ ಸಬೀನಾ ಅವರ ತಾಯಿ ಅವರು ಮಾರ್ಕೆಟಿಗೆ ಅಂತ ಹೋಗ್ತಾರೆ. ಮಾರ್ಕೆಟಿಗೆ ಹೋಗಿ ಫ್ರೂಟ್ಸ್, ವೆಜಿಟೇಬಲ್ಸ್ ಹಾಗೂ ಮಟನನ್ನು ಪರ್ಚೇಸ್ ಮಾಡಿ ರಿಟರ್ನ್ ಮನೆಗೆ ಬರುವಾಗ 7:38 ಆಗಿರ್ತದೆ. 8 o'clock ನಂತರ ಪದಾರ್ಥ ಎಲ್ಲ ಮಾಡಿ ಮತ್ತು ಮಕ್ಕಳಿಗೆಲ್ಲ ಬಡಿಸಿ ಅವರು ಕೂಡ ಊಟ ಮಾಡಿ ಮಲಗಲಿಕ್ಕೆ ಹೋಗ್ತಾರೆ. ಅವತ್ತಿನ ದಿನ ಯಾವಾಗಲೂ ಹೋಗುವಾಗೆ ವೆರಿ ಸಿಂಪಲ್ ಆಗಿ ಇತ್ತು. ಸೊ ರಾತ್ರಿ ಮಲಗಲಿಕ್ಕೆ ಅಂತ ಹೋದಂತಹ ಫಾತಿಮಾ ಅವರು ಸಡನ್ನಾಗಿ ಜೋರು ತಲೆನೋವು ಅಂತ ಎದ್ದೇಳ್ತಾರೆ. ಟ್ಯಾಬ್ಲೆಟ್ ತಗೊಳ್ತಾರೆ, ಆದರೂ ಕೂಡ ತಲೆನೋವು ನಿಲ್ಲುವುದಿಲ್ಲ. ಸೊ ತುಂಬ ಹೆವಿ ತಲೆನೋವು ಇದ್ದ ಕಾರಣ ಅವತ್ತೊಂದು ದಿವಸ ಹೇಗಾದರೂ ಕಳೀತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತಾರೆ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ, ಆ ಥರದ ಏನೂ ಕಾಣಿಸ್ತಾ ಇಲ್ಲ, ಬಟ್ ನಿಮಗೆ ಒಂದು ಪೇನ್ ಕಿಲ್ಲರ್ ಕೊಟ್ಟಿರ್ತೇನೆ ಅಂತ. ಬಟ್ ಇವರಿಗೆ ಒಂದು ಸಮಾಧಾನಕ್ಕೋಸ್ಕರ ಇವರು MRI ಮಾಡಿಸ್ತಾರೆ. ಸೊ ಎಂಟೈರ್ ತಲೆಯ ಒಂದು ವಿಷಯವನ್ನು ತಿಳಿಲಿಕ್ಕೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇದೆಯಾ ಅಂತ. ಸೊ MRIಯಲ್ಲೂ ಕೂಡ ಆಫ್ಟರ್ ಡೇ ಅವರಿಗೆ ರಿಪೋರ್ಟ್ ಸಿಗ್ತದೆ. ಅದನ್ನು ಕೂಡ ಚೆಕ್ ಮಾಡಿ ಡಾಕ್ಟ್ರ್ ಹೇಳ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಸೊ ನೀವು ಟೆನ್ಷನ್ ಮಾಡಬೇಕಂತಿಲ್ಲ, ನೀವು ನಾನು ಕೊಟ್ಟಂತಹ ಪೇನ್ ಕಿಲ್ಲರ್ಸ್ ಇಲ್ಲದ್ರೆ ಮದ್ದನ್ನು ತಗೊಳ್ಳಿ, ನೀವು ಸರಿಯಾಗ್ತೀರಾ ಅಂತ. ಸೊ ಆ ಒಂದು ವೀಕ್ ಕಳೀತದೆ. ನೆಕ್ಸ್ಟ್ ವೀಕಲ್ಲಿ ಅಂದರೆ ಆ ಒಂದು ವೀಕಲ್ಲಿ ಒಂದು ಥಿಂಕ್ ಮಾಡಿ ಅವರಿಗೊಂದು ಟ್ಯೂಸ್ಡೇ ವೆನಸ್ಡೇ ತಲೆನೋವು ಇತ್ತು ಅಂತಾದರೆ ಫ್ರೈಡೇ ಸ್ಯಾಟರ್ಡೇ ಕಮ್ಮಿ ಆಗ್ತಿತ್ತು. ಬಟ್ ದ ನೆಕ್ಸ್ಟ್ ವಾರ ಇನ್ನೊಂದು ಸಲ ನೋಡುವಾಗ ಅವರಿಗೆ ಜೋರು ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಹೊಟ್ಟೆ ನೋವು ಅಂದರೆ ಅವರಿಗೆ ಅಂದರೆ ಏನು ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನು ಮುಟ್ಟಿದ್ರು ಒಂಥರ ಫೀಲ್ ಆಗೋದು, ವಾಮಿಟಿಂಗ್ ಮಾಡಿದಾಗೆ. ಸೊ ಈ ರೀತಿ ಒಂಥರ ಕಂಜೆಸ್ಟೆಡ್ ಫೀಲ್ ಮಾಡ್ಕೊಳ್ತಾ ಇದ್ರು, ಅನ್ಕಂಫರ್ಟೇಬಲ್ ಫೀಲಲ್ಲಿದ್ದರು. ಸೊ ಇದು ಕೂಡ ಒಂದು ವಾರವರೆಗಿತ್ತು. ಬಟ್ ಡಾಕ್ಟರ್ ಹತ್ರ ಇದರ ವಿಷಯದಲ್ಲೂ ಕೂಡ ಕನ್ಸಲ್ಟ್ ಮಾಡಿ ಡಾಕ್ಟರ್ ಹೇಳ್ತಾರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಒಂದು ಫುಡ್ ಪಾಯ್ಸನ್ ಆಗಿರ್ಬೋದು, ಅದರ ಟ್ಯಾಬ್ಲೆಟ್ ಕೊಡ್ತಾನೆ ಸರಿಯಾಗ್ತದೆ ಅಂತ. ಅವತ್ತು ಕೂಡ ಟ್ಯಾಬ್ಲೆಟ್ ತಗೊಳ್ತಾರೆ. ಆ ವಾರ ಕೂಡ ಹಾಗೆ ಹೋಗ್ತದೆ. ಅಂದರೆ ವಾರ ಲಾಸ್ಟ್ ಎಂಡ್ ಆಗ್ತಾ ಬರುವಾಗ ಸರಿಯಾಗ್ತದೆ. ಪುನಃ ನೆಕ್ಸ್ಟ್ ವಾರ ಏನಾಗ್ತದೆ ಅಂದರೆ, ನೆಕ್ಸ್ಟ್ ವಾರದಲ್ಲಿ ಅವರಿಗೆ ಜೋರು ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ವಾಮಿಟಿಂಗ್ ಅಂದರೆ ಕಂಪ್ಲೀಟ್ ಅವರ ಬಾಡಿ ಡಿಹೈಡ್ರೇಟ್ ಆಗುವವರೆಗೆ ಅವರ ಬಾಡಿಯಲ್ಲಿ ಇದ್ದಂತಹ ಆ ಒಂದು ಪ್ರೋಟೀನ್ ಅಂಶ ಏನಿದೆಯಾ ಅದು ಎಲ್ಲ ವಾಮಿಟ್ ಆಗಿ ಹೋಗ್ತಾ ಇರ್ತದೆ. ಸೊ ಪ್ಯೂಕ್ ಮಾಡಿದ ನಂತರ ಅವರೆಲ್ಲ ಹಾಸ್ಪಿಟಲೈಸ್ ಮಾಡ್ತಾರೆ. ಹಾಸ್ಪಿಟಲೈಸ್ ಮಾಡಿದಾಗ ಡಾಕ್ಟ್ರ್ ಹೇಳ್ತಾರೆ ತುಂಬಾ ಡಿಹೈಡ್ರೇಷನ್ ಆಗಿದೆ, ನಾವು ಗ್ಲೂಕೋಸ್ ಕೊಡ್ತೇವೆ, ಗ್ಲೂಕೋಸ್ ಕೊಟ್ಟು ಮತ್ತು ನಿಮಗೆ
ಲೇಟ್ರ್ ಆನ್ ಡಿಸ್ಚಾರ್ಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೋದು, ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾನೆ ಅಂತ. ಸೊ ಅವತ್ತು ಕೂಡ ಹಾಗೆ ಆಯಿತು, ಮನೆಗೆ ರಿಟರ್ನ್ ಕರ್ಕೊಂಡು ಬರ್ತಾರೆ. ಬಟ್ ಮನೆಗೆ ರಿಟರ್ನ್ ಕರ್ಕೊಂಡು ಬಂದ ನಂತರ ಒಂದು ವಾರ ಸರಿ ಇರ್ತಾರೆ, ಹುಷಾರಾಗಿರ್ತಾರೆ. ನೆಕ್ಸ್ಟ್ ವಾರ ದ 4th ವೀಕ್ ಏನಾಗ್ತದೆ ಅಂದರೆ ಅವರಿಗೆ ಜೋರು ಮಂಡಿ ನೋವು ಸ್ಟಾರ್ಟ್ ಆಗ್ತದೆ. ಜೋರು ಅಂದರೆ ಅವರ ಕಾಲನ್ನು ನೆಲಕ್ಕೆ ಇಡಲಿಕ್ಕೆ ಆಗದಷ್ಟು ಜೋರು ಮಂಡಿ ನೋವು ಸ್ಟಾರ್ಟ್ ಆಗ್ತದೆ. ಇದರ ರೀಸನ್ ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಡಾಕ್ಟ್ರನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಬಿಕಾಸ್ ಅವರಿಗೆ ಕಾಲನ್ನು ನೆಲಕ್ಕೆ ಊರಲಿಕ್ಕೆ ಆಗ್ತಿರ್ಲಿಲ್ಲ. ಈ ಟೈಮಲ್ಲಿ ಡಾಕ್ಟ್ರನ್ನು ಮನೆಗೆ ಸಬೀನಾ ಕರೆಸ್ತಾರೆ. ಮನೆಗೆ ಡಾಕ್ಟರ್ ಬಂದು ಅವರ ಕಾಲನ್ನು ಚೆಕ್ ಮಾಡ್ತಾರೆ. ಸೊ ಫಸ್ಟ್ ಡಾಕ್ಟರ್ ಬಂದು ಚೆಕ್ ಮಾಡೋದೇ ಏನು, ಸ್ಪ್ರೇನ್ ಇದೆಯಾ, ಫ್ರ್ಯಾಕ್ಚರ್ ಆಗಿದೆಯಾ, ಸ್ವೆಲ್ಲಿಂಗ್ ಇದೆಯಾ ಅಂತ. ಸೊ ಯಾವುದೇ ರೀತಿಯ ಸಿಂಪ್ಟಮ್ಸ್ ಅಲ್ಲಿ ಕಾಣ್ತಾ ಇರಲಿಲ್ಲ. ಆದರೂ ಕೂಡ ಪೇನ್ ಕಿಲ್ಲರ್ ಕೊಟ್ಟು ಡಾಕ್ಟ್ರ್ ಹೇಳ್ತಾರೆ, ಪೇನ್ ಕಿಲ್ಲರ್ ಕೊಟ್ಟಿದ್ದೇನೆ, ಇದನ್ನು ಟ್ಯಾಬ್ಲೆಟ್ ತಗೊಳ್ಳಿ ಆ್ಯಂಡ್ ನನಗೆ ಹೇಳಿ ಕಮ್ಮಿ ಆಗಿದೆಯಾ ಅಂತ. ಸೊ ಅವತ್ತೇನಾಗ್ತದೆ, ಸಬೀನಾ ಮತ್ತು ಸಬೀನಾ ತಂದೆ ಅಬ್ದುಲ್ ಅವರೇನು ಮಾಡ್ತಾರೆ, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ. ದೃಷ್ಟಿ ಏನಾದರೂ ಬಿದ್ದಿರ್ಬೋದು, ಕೆಟ್ಟ ದೃಷ್ಟಿ. ಹಾಗಾಗಿ ಅಲ್ಲಿ ಹತ್ತಿರ ಇದ್ದಂತಹ JC ನಗರದ ದರ್ಗಕ್ಕೆ ಕರ್ಕೊಂಡೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅವರಿಗೆ ತಾಯ್ತ ಕಟ್ಟಿಸಿ, ಅಂದರೆ ಹಗ್ಗ ಎಲ್ಲ ಕಟ್ಟಿಸಿ ಅದರ ವಿಷಯದಲ್ಲಿ ಪೂಜೆ ಎಲ್ಲ ಮಾಡಿ ಮತ್ತೆ ಅವರನ್ನು ಪುನಃ ಮನೆಗೆ ಕರ್ಕೊಂಡು ಬರ್ತಾರೆ. ಸೊ ಅವರನ್ನು ಕರ್ಕೊಂಡು ಬಂದಮೇಲೆ ಅಲ್ಲಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ಅನ್ಎಕ್ಸ್ಪ್ಲೇನ್ಡ್ ಇನ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು. ಇವರು ರಾತ್ರಿ ಇಡೀ ಮಲಗ್ತಿರ್ಲಿಲ್ಲ. ಅವರಷ್ಟಕ್ಕೆ ಅವರು ಕೂತ್ಕೊಳ್ತಿದ್ರು, ಅವರಷ್ಟಕ್ಕೆ ಅವರು ಕೂಗ್ತಾ ಇದ್ರು, ಅವರಷ್ಟಕ್ಕೆ ಅವರು ಯಾರ ಹತ್ರನೂ ಮಾತಾಡ್ತಿದ್ರು, ಊಟ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಳ್ತಿದ್ರು. ಯಾವುದಕ್ಕೂ ಅವರಿಗೆ ಅಂದರೆ ಮನಸ್ಸೇ ಇಲ್ಲದಾಗಿತ್ತು. ಈ ಟೈಮಲ್ಲಿ ಏನಾಗ್ತದೆ, ಅವರ ಪಕ್ಕದ ಮನೆ 2 BHK ಮನೆಯಾಗಿರ್ತದೆ. ಸೊ 2 BHKಯಲ್ಲಿ ಒಬ್ಬರು ಆಲ್ರೆಡಿ ವಾಸವಾಗಿದ್ದರು. ಅವರು ಆ ಮನೆಯನ್ನು ಬಿಟ್ಟು ಯಾವುದೋ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟಿಗೋಸ್ಕರ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಸೊ ಆ ಮನೆ ಖಾಲಿಯಾದ ದಿವಸದಿಂದ ಫಾತಿಮಾ ಅವ್ರು ಏನು ಮಾಡ್ತಾರಂದರೆ ಆ ವಿಷಯದ ಮೇಲೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಆ ಮನೆಗೆ ಹೋಗುವ, ನಮಗೆ 2 BHK ಮನೆಯೇ ಬೇಕು, 1 BHK ಮನೆ ಬೇಡ, ಇದು ಬೇಡವೇ ಬೇಡ, ನನಗೆ ಆ ಮನೆಗೆ ಶಿಫ್ಟ್ ಆಗಬೇಕು ಅಂತ ತುಂಬಾ ಗಲಾಟೆ ಅಲ್ಲಿಂದ ಶುರು ಆಗ್ತದೆ. ಸಬೀನಾ ಮತ್ತು ಅಬ್ದುಲ್ ಇದರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಸಬೀನಾಗೆ ಬರುವಂತಹ ಸ್ಯಾಲರಿ ಮನೆ ರೆಂಟಿಗೆ ಆಗಲಿ ಅಥವಾ ತಂಗಿಯ ಓದಿಗಾಗಲಿ ಇದಕ್ಕೆ ಹೋಗ್ತಾ ಇತ್ತು. ಮತ್ತು ಅಬ್ದುಲ್ ಅವರದೊಂದು ಚಿಕ್ಕ ಫ್ರೂಟ್ ಸ್ಟಾಲ್ ಆಗಿತ್ತು. ಸೊ ಅದರಲ್ಲಿ ಅದಕ್ಕೆ ಮನೆಗೆ ಗ್ರಾಸರೀಸ್, ಅದು ಇದು, ಲೈಟ್ ಬಿಲ್, ಕರೆಂಟ್ ಬಿಲ್, ಇದರ ವಿಷಯದಲ್ಲೇ ಹಣ ಅಲ್ಲಿಗೆ ಹೋಗ್ತಾ ಇತ್ತು. ಸೊ ಹಾಗಾಗಿ ಅವರಿಗೆ 2 BHK ಮನೆಗೆ ಅಫೋರ್ಡ್ ಮಾಡುವಷ್ಟು ಅವರ ಹತ್ರ ಎಕ್ಸ್ಪೆನ್ಸ್ ಇರಲಿಲ್ಲ. ಆದರೂ ಕೂಡ ಅವರ ಬಗ್ಗೆ ಕೇಳ್ತಾ ಸುಮ್ಮನಾಗ್ತಾರೆ. ಈ ನಡುವಲ್ಲಿ ಪುನಃ 2 BHK ಮನೆಗೆ ಒಂದು ಫ್ಯಾಮಿಲಿ ಕೂತ್ಕೊಳ್ಳಿಕ್ಕೆ ಬರುತ್ತೆ. ಕೂತ್ಕೊಳ್ಳಿಕ್ಕೆ ಬರುವಾಗ ಫಾತಿಮಾ ಇಲ್ಲಿ ಜಗಳ ನಿಲ್ಲಿಸಿರ್ತಾರೆ, ಅಂದರೆ ಆಲ್ರೆಡಿ ಆ ಮನೆಗೆ ಬಂದಿದ್ರಂತ. ಸೊ ನಡುವಲ್ಲಿ ಏನಾಗ್ತದೆ, ಇವರು ಅಂದರೆ ಈ ವಿಷಯದಲ್ಲಿ ಮಾತಾಡ್ತಿರುವಾಗ ಪುನಃ ಅವರು 1-2 ತಿಂಗಳ ನಂತರ ಪುನಃ ಅವರು ಬಿಟ್ಟು ಹೋಗ್ತಾರೆ ಆ ಮನೆಯನ್ನು. ಆ ಮನೆಯನ್ನು ಅಲ್ಲಿಂದ ಬಿಟ್ಟು ಹೋಗುವಾಗ ಅವರೇನು ಮಾಡ್ತಾರೆ, ಇವರು ಇಲ್ಲಿಂದ ಪುನಃ ಜಾಗದ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ಶುರು ಆಗ್ತಾರೆ. ಇಲ್ಲ, ಇನ್ನೂ ನಾವು ಆ ಮನೆಗೆ ಶಿಫ್ಟ್ ಆಗಲೇಬೇಕು ಅಂತ. ಇದು ಎಷ್ಟರವರೆಗೆ ಎಕ್ಸ್ಟೆಂಟ್ವರೆಗೆ ಹೋಗಿತ್ತಂದರೆ ಮನೆಯಲ್ಲಿದ್ದ ಎಲ್ಲ ಒಂದೊಂದು ಸಾಮಗ್ರಿಗಳನ್ನು ಎಲ್ಲ ತೆಗೆದು ಬಿಸಾಡ್ತಿದ್ರು. ಅಷ್ಟರವರೆಗೆ ಹೋಗಿತ್ತು ಈ ಜಗಳ. ಸೊ ಈ ಜಗಳ ಅಷ್ಟರವರೆಗೆ ಹೋಗುವಾಗ ಸಬೀನಾ ಮತ್ತು ಅಬ್ದುಲ್ ಡಿಸೈಡ್ ಮಾಡ್ತಾರೆ, ಫೈನ್, ನಾವು ಇನ್ನು ಆ ಮನೆಗೆ ಶಿಫ್ಟ್ ಆಗುವ ಅಂತ. ಬಟ್ ಇವರಿಗೆ ಬಿಹೈಂಡ್ ರೀಸನ್ ಏನಂತ ಗೊತ್ತಿರಲಿಲ್ಲ. ಯಾಕೆ ಫಾತಿಮಾ ಈ 1 BHK ಬೇಡ 2 BHKಗೆ ಹೋಗುವ ಅಂತ ಜಗಳ ಮಾಡ್ತಿದ್ರು, ಅದರ ಬಗ್ಗೆ ಐಡಿಯಾವೇ ಇರಲಿಲ್ಲ. ಬಟ್ ಸ್ಟಿಲ್ ಅವರು ಒಪ್ಪಿಕೊಳ್ತಾರೆ. ಆದರೆ ಇಲ್ಲಿಂದ ಶುರುವಾಗುತ್ತೆ ಆ್ಯಕ್ಚುಯಲ್ ಆದಂತಹ ಅವರ ಫ್ಯಾಮಿಲಿಯಲ್ಲಿದ್ದಂತಹ ಪ್ರಾಬ್ಲಮ್ಸ್ಗಳು ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೂ ಇಲ್ಲಿಂದ ಥ್ರಿಲ್ಲಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು. ಆ ಮನೆಗೆ ಶಿಫ್ಟ್ ಆದ ಒಂದೇ ಒಂದು ವಾರದಲ್ಲಿ ಸಬೀನಾ ಅವಳ ಜಾಬ್ ಕಳೆದುಕೊಳ್ತಾಳೆ. ಇದಾದ 1.5 ವಾರದಲ್ಲಿ ಅಬ್ದುಲ್ ಅವರ ಫ್ರೂಟ್ ಸ್ಟಾಲ್ಸನ್ನು ಬಂದ್ ಮಾಡಬೇಕಾಗತ್ತೆ. ಇಬ್ಬರು ಕೂಡ ಲಾಸಲ್ಲಿ ಬೀಳಿರ್ತಾರೆ. ಫಾತಿಮಾ ಅವರಷ್ಟಕ್ಕೆ ಮಾತಾಡೋದು, ಅವರಷ್ಟಕ್ಕೆ ಕೂಗುದು, ಅವರಷ್ಟಕ್ಕೆ ನಗ್ತಾ ಇರೋದು ಇದು ಕಂಟಿನ್ಯೂ ಆಗ್ತಾ ಇತ್ತು. ಇದೇ ನಡುವಲ್ಲಿ ಫಾತಿಮಾ ಮತ್ತು ಅವರ ಮನೆಯಲ್ಲಿ ಒಂದು ಹಬ್ಬ ಇರುತ್ತೆ.
ಈ ಹಬ್ಬದ ದಿವಸ ಸಬೀನಾ ಏನು ಮಾಡ್ತಾರೆ, ಎಲ್ಲ ನೆಂಟರಿಗೆ ಮಟನ್ ಬಿರಿಯಾನಿ ಮಾಡಿರ್ತಾರೆ. ಆಲ್ಮೋಸ್ಟ್ ಒಂದು 5 to 6 kg ಅಷ್ಟು ಮಟನ್ ಬಿರಿಯಾನಿ ಮಾಡಿರ್ತಾರೆ. ಮಟನ್ ಬಿರಿಯಾನಿ ಮಾಡಿ ಇನ್ನು ಗೆಸ್ಟ್ ಎಲ್ಲ ಬಂದಮೇಲೆ ಅವರನ್ನೆಲ್ಲ ಮಾತಾಡಿಸಿ ಇನ್ನು ಊಟ ಮಾಡುವಂತ ಹೋಗಿ ನೋಡುವಾಗ ಅಲ್ಲಿ ಅವರಿಗೆ ಶಾಕಿಂಗ್ ನೋಡಲಿಕ್ಕೆ ಸಿಗುತ್ತೆ. ಶಾಕಿಂಗ್ ಏನಂದರೆ, ಫಾತಿಮಾ 2.5 kg ಬಿರಿಯಾನಿಯನ್ನು ಒಂದು ಪ್ಲೇಟಲ್ಲಿ ಹಾಕಿ ಬಗ 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 ತಿಂತಾ ಇರ್ತಾರೆ. ಅವರು ಯಾಕೆ ತಿಂತಿರ್ತಾರೆ ಅಂದರೆ, ಅವರ ಮೈಯಲ್ಲಿದ್ದಂತಹ ಪೊಸೆಸಿವ್ನೆಸ್ಸಿಂದ ಅವರು ತಿಂತಾ ಇರ್ತಾರೆ. ಅಂದರೆ ಯಾವುದೋ ಒಂದು ಆತ್ಮ ಪೊಸೆಸ್ ಆಗಿ ಆ ಪೊಸೆಸ್ ಆದಂತಹ ಆತ್ಮ ತಿಂತಾ ಇರ್ತದೆ. ಇದನ್ನು ನೋಡಿ ಮನೆಗೆ ಬಂದಂತಹ ಗೆಸ್ಟ್ಗಳು ಹೇಳೋದು ಒಂದೇ ವಿಷಯ ಏನಂದರೆ, ಇದು ಮೆಡಿಕಲ್ ಕಂಡೀಷನ್ ಅಲ್ಲ, ಅಂದರೆ ಮೆಡಿಕಲಿಂದ ಸರಿ ಹೋಗುವಂತಹ ಕಂಡೀಷನ್ ಅಲ್ಲ ಇದು. ಇದಕ್ಕೆ ಏನೋ ಒಂದು ಬೇರೆ ರೀತಿಯ ವಿಷಯವಿದೆ, ಇದರ ಬಗ್ಗೆ ಸ್ವಲ್ಪ ಗಮನ ಮಾಡಿ ಅಂತ ಅವರು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಅದ ನಂತರ ಪುನಃ ಸಬೀನಾ ಮತ್ತು ಫರ್ನಿ ಇವರಿ 3 ಮಂದಿ ಕೂಡ ಡಿಸೈಡ್ ಮಾಡ್ತಾರೆ, ನಾವು ಇವರನ್ನು ಪುನಃ ದರ್ಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಇದ್ದಂತಹ ಯಾರು ಗುರು ಇರ್ತಾರೆ ಅವ್ರ ಹತ್ರ ಕೇಳಿ ಇದರ ಬಗ್ಗೆ ಎಲ್ಲ ಮಾತುಕತೆ ಮಾಡುವ ಅಂತ. ಸೊ ಅವರನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕೂತ್ಕೊಳ್ಳಿಸ್ತಾರೆ, ಅದಕ್ಕೆ ಬೇಕಾದಂತಹ ಪೂಜೆಯನ್ನು ಮಾಡುವಾಗ ಆಗ ಗೊತ್ತಾಗ್ತದೆ ಏನಂದರೆ, ಫಾತಿಮಾ ಮೈಯಲ್ಲಿ ನಾನು ಸ್ಟೋರಿ ಸ್ಟಾರ್ಟ್ ಮಾಡೋಗೆ ಹೇಳಿದ್ದೆ, ಅವರು ತರಕಾರಿ ತರಲಿಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ಅವರಿಗೆ ಬರುವಾಗ 7 to 8 o'clock ಆಗಿರ್ತದೆ ಅಂತ. ಮಟನ್ ತರ್ತಾ ಬರುವಾಗ ಅವರಿಗೆ ಆ ಟೈಮಲ್ಲಿ ಆ ಒಂದು ದೆವ್ವ ಪೊಸೆಸ್ ಮಾಡಿದೆ. ಸೊ ಈ ದೆವ್ವ ಏನಂದರೆ, ಅವರ ಇನ್ನೊಂದು ಮನೆ ಹೇಳಿದಲ್ಲ 2 BHK ಮನೆ, ಯಾವ ಮನೆಗೆ ಫಾತಿಮಾ ಹೋಗಿ ಚಿರಿಚಿರಿ ಮಾಡ್ತಿದ್ರು, ನನಗೆ ಆ ಮನೆಗೆ ಶಿಫ್ಟ್ ಆಗಬೇಕು, ಆ ಮನೆಗೆ ಶಿಫ್ಟ್ ಆಗಬೇಕು, ಆ ಮನೆಯಲ್ಲಿ ವಾಸವಾಗ್ತಿದ್ದಂಥ ಒಂದು ಹೆಂಗಸಿನ ಆತ್ಮವಾಗಿರ್ತದೆ ಅದು. ಆ ಮನೆಯಲ್ಲಿ ಆ ಹೆಂಗಸು ತೀರಿಕೊಂಡದ್ದು ಹೇಗೆ ಅಂದರೆ, ಆತಳು 12-13 years ಬ್ಯಾಕ್ ಆ ಮನೆಯಲ್ಲಿ ವಾಸವಾಗಿದ್ದರು. ಅವರು ಒಂದು ಚೀಟಿ ಬಿಸ್ನೆಸ್ ಮಾಡ್ತಿದ್ರು, ಅದರಲ್ಲಿ ಬಂದಂಥ ಹಣವನ್ನು ಬಡ್ಡಿಗೆ ಕೊಡ್ತಾ ಇದ್ರು. ಈ ರೀತಿ ಅವರಿಗೆ ಅದರಲ್ಲಿ ಲಾಸ್ ಆಗಿ ಇನ್ನು ಬಡ್ಡಿ ಕೇಳುವವರ ಹಣವನ್ನು ಸ್ವಲ್ಪ ಆಚೀಚೆ ಮಾಡಿದ್ದ ಕಾರಣ ಅವರಿಗೆ ಹೇಗೆ ರಿಟರ್ನ್ ಮಾಡಿ ಹಣ ಕೊಡಬೇಕಂತ ಗೊತ್ತಾಗದೆ ಅವರ ಆ ಮನೆಯಲ್ಲೇ ಫಿನೈಲ್ ಹಾಕಿ ಕೆರೋಸಿನ್ ಹಾಕಿ ಅವರನ್ನು ಸುಟ್ಟುಕೊಳ್ತಾರೆ. ಇದಾದ ನಂತರ ಎಷ್ಟೋ ಸಮಯವರೆಗೆ ಆ ಮನೆ ಖಾಲಿಯಾಗಿತ್ತು. ಬಟ್ ನಿಮಗೆ ಗೊತ್ತು ಬ್ಯಾಂಗ್ಳೂರು ಎಷ್ಟು ದೊಡ್ಡ ಸಿಟಿ ಅಂತ. ಸೊ ಈ ಜಾಗದಲ್ಲಿ ನಿಮಗೆ ಡೆವಲಪ್ ಆಗ್ತಾ ಇರುವಾಗ, ಯಲಹಂಕ ಒಂದು ಡೆವಲಪಿಂಗ್ ಜಾಗ ಗೊತ್ತಲ್ಲ, ಡೆವಲಪ್ ಆಗ್ತಾ ಇರುವ ಟೈಮಲ್ಲಿ ಅವರು ಹೇಗೆ ಆ ವಿಷಯವನ್ನು ಇಟ್ಕೊಂಡು ಪುನಃ ರೀಓಪನ್ ಮಾಡ್ತಾರೆ ಈ ಮನೆಯನ್ನು. ಸೊ ಈ ಮನೆಯನ್ನು ರೀಓಪನ್ ಮಾಡಿದ ಮೇಲೆ ಪುನಃ ಅಲ್ಲಿ ಯಾರೆಲ್ಲ ಮನೆಯಲ್ಲಿ ವಾಸವಾಗ್ತಿದ್ರೋ ಅವರಿಗೆಲ್ಲರಿಗೂ ಒಂದೊಂದು ರೀತಿಯ ಪ್ರಾಬ್ಲಮ್ ಆಗ್ತಿತ್ತು. ಒಂದು ಹೆಲ್ತ್ ಕಂಡೀಷನ್ ಇಶ್ಯೂಸ್ ಆಗಿರ್ಬೋದು, ಇಲ್ಲದ್ರೆ ಮನಿ ರಿಲೇಟೆಡ್ ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿಯ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಈ ಟೈಮಲ್ಲಿ ಫಾತಿಮಾ ಕೂಡ ಆ ಮನೆಗೆ ಶಿಫ್ಟ್ ಆದ ನಂತರವೇ ಇವರ ಲೈಫಲ್ಲಿ ಆ ಅಪ್ಸ್ ಆ್ಯಂಡ್ ಡೌನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲ ವಿಷಯ ತಿಳಿದ ನಂತರ ಸಬೀನಾ ಹಾಗೂ ಅಬ್ದುಲ್ ಇದನ್ನು ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಅವರನ್ನು ಫಾತಿಮಾನನ್ನು ಕರೆಕ್ಟ್ ಮನೆಗೆ ಕರ್ಕೊಂಡು ಬಂದು ಅವರನ್ನು ಮಲಗಿಸಿ ಓನರ್ ಹತ್ರ ಹೋಗಿ ಈ ವಿಷಯ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ತಾರೆ. ಸೊ ಇವರು ಹೋಗಿ ಅವರ ಓನರ್ ಹತ್ರ ಕೇಳುವಾಗ ಓನರ್ ಹೇಳಿದ್ದು ಈ ವಿಷಯ ಸರಿಯೇ, ಯಾಕಂದರೆ 12 to 13 years ಬ್ಯಾಕ್ ಒಂದು ಹೆಂಗಸಿದ್ರು, ಅವರು ಚೀಟಿ ಬಿಸ್ನೆಸ್ ಮಾಡಿ ಆ ವಿಷಯದಲ್ಲಿ ಹಣ ಸೋತು ಇನ್ನೂ ಹಣ ಕೊಡದೆ ನಾನು ಹೇಗೆ ಬದುಕುವುದು ಅಂತ ಥಿಂಕ್ ಮಾಡ್ತಾ ಮಾಡ್ತಾ ಅವರಲ್ಲೇ ಅಂದರೆ ಅವರನ್ನೇ ಸುಟ್ಕೊಂಡು ಅವರು ಅಲ್ಲಿ ಸತ್ತು ಹೋದರು ಅಂತ. ಸೊ ಅವರಿಗೆ ಈಗ ಮೋಕ್ಷ ಸಿಗದ ಕಾರಣ ಆ ಒಂದು ದಿವಸ ಅವರ ಮನೆಯ ಅಕ್ಕಪಕ್ಕ ಸುತ್ತಾಡುವ ಟೈಮಲ್ಲಿ ಫಾತಿಮಾ ಅವರು ಅಲ್ಲಿಂದ ಕ್ರಾಸ್ ಆದ ಕಾರಣ ಅವರನ್ನು ಪೊಸೆಸ್ ಮಾಡ್ಕೊಂಡಿದೆ. ಸೊ ಇದರ ಬಗ್ಗೆ ಪೂಜೆ ಎಲ್ಲ ನಡೀತದೆ. ಪೂಜೆ ಎಲ್ಲ ಆದ ನಂತರ ಈಗ ಫಾತಿಮಾ ರಿಕವರ್ ಆಗ್ತಿದ್ದಾರಂತೆ. ಬಟ್ ಈ ಒಂದು ವಿಷಯದಲ್ಲಿ ರಿಕವರ್ ಆಗಿದ್ದಾರೆ, ಅಂದರೆ ಗೋಸ್ಟ್ ಪೊಸೆಸ್ ಆದಂತಹ ವಿಷಯವನ್ನು ಅವರು ತೆಗೆದು ಅದರಲ್ಲಿ ಅವರು ರಿಕವರ್ ಆಗಿದ್ದಾರೆ. ಆದರೆ ಅಷ್ಟು ಟೈಮಲ್ಲಿ ಆದಂತಹ ಅವರ ಏನು ಹೇಳ್ತೇವೆ ಮೆಂಟಲ್ ಹೆಲ್ತಿಗೆ ಆಗಿರ್ಬೋದು ಅಥವಾ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅದರಿಂದ ಸ್ವಲ್ಪ ಮೆಡಿಕೇಶನ್ ಥ್ರೂ ರಿಕವರ್ ಆಗ್ತಾ ಹೋಗ್ತಾ ಇದ್ದಾರೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ತರ್ತೇನೆ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು.